ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಸಾಕ್ಷಿಯನ್ನ ಕೊಟ್ಟಿದ್ದೆ ನಾನು. ಸಾಕ್ಷಿಯನ್ನ ಇಟ್ಕೊಂಡೇ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಸಾಕ್ಷಿ ಕೊಟ್ಟಿದ್ದೆ ನಾನು, ನಾವೆಲ್ಲವನ್ನು ಕೂಡ ಬಹಿರಂಗ ಮಾಡಿದ್ದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದಾಖಲೆಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಟೀಮ್ ಅಧ್ಯಯನ ಮಾಡಿತ್ತು. ಚುನಾವಣೆ ನಡೆದ ಮೊದಲ ದಿನದಿಂದಲೇ ಅಧ್ಯಯನವನ್ನ ಮಾಡಿದ್ವಿ. ಅಧ್ಯಯನ ವರದಿಯನ್ನ ರಾಹುಲ್ ಗಾಂಧಿಗೆ ನೀಡಿದ್ದೆ. ಚುನಾವಣಾ ಆಯೋಗದ ಮುಂದೆ ದಾಖಲೆಯನ್ನ ಇಡುತ್ತೇವೆ. ಚುನಾವಣಾ ಅಕ್ರಮದ ಬಗ್ಗೆ ಜನರಿಗೂ ಕೂಡ ತಿಳಿಸುತ್ತೇವೆ. ಚುನಾವಣಾ ಆಯೋಗ ನ್ಯಾಯಸಮ್ಮತ ಕೆಲಸವನ್ನ ಮಾಡಬೇಕು. ದೆಹಲಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Right now we are being joined by Karnataka's Deputy Chief Minister D.K. Shivkumar. Mr. Shivkumar, Election Commission of India yesterday fact-checked Rahul Gandhi's claim on Karnataka elections. How do you see that? I am astonished. Election Commission is sitting at the seat of justice. They should not react. They are in a position of giving justice to everyone, free and fair election. Rahul Gandhi is a responsible leader of the opposition with a big number of parliament backing. He can't speak like that. When he has spoken, spoken with evidences. He had made a research. My Karnataka team also has made a research. From the day one I have been working out on it. My research team has given to him. He had studied himself and then he has given. Whatever he has commented is right. So we'll place the facts again. We know that the Election Commission will just rub it. But still we want justice. We will place it before the public. We will fight out for it. We will train our leaders in the future. But whatever the way the systematic Election Commission has done is wrong. Even in the assembly time it has been noticed. But again in the parliament it has happened. Mr. Shivkumar, K. Rajanna has again reiterated that there's going to be a revolution. Can you, what's your opinion on that? I think my leader and the parliament, president of the party, or my general secretary, they will give a better answer to this. I am not eligible to answer that question. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ನೋಡಿ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಮತಗಳ್ಳತನದ ಬಗ್ಗೆ, ಅದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದಿದೆ ಅನ್ನೋ ವಿಚಾರ ಬಹಳ ಗಂಭೀರ ವಿಚಾರ ಇದು. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಸಾಕ್ಷಿ ಕೊಟ್ಟಿದ್ದೆ ನಾನು ಅಂತೇಳಿ, ದಾಖಲೆ ಕೊಟ್ಟಿದ್ದೆ ನಾನು ಅಂತೇಳಿ. ಏನು ನಡೀತಿದೆ ಹಾಗಾದರೆ? ಇಷ್ಟು ದಿನ ಆದ ನಂತರ ಮತಗಳ್ಳತನದ ವಿಚಾರ ಈಗ ಯಾಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಸುದ್ದಿಗೆ ಬಂದಿದೆ ಅಂತ ಸುರೇಶ್? ರಂಜಿತ್, ಪ್ರತಿ ಬಾರಿ ಕೂಡ ವಿಧಾನಸಭೆ ಚುನಾವಣೆಗಳಿರ್ಬೋದು, ಲೋಕಸಭೆ ಚುನಾವಣೆಗಳಿರ್ಬೋದು, ಈ ರೀತಿ ಚುನಾವಣೆಗಳು ಆದಂಥ ಸಂದರ್ಭದಲ್ಲಿ ಎಲ್ಲಿ ತಮ್ಮ ಅಭ್ಯರ್ಥಿಗಳು, ತಮ್ಮ ಪ್ರಬಲ ಅಭ್ಯರ್ಥಿಗಳು ಸೋಲಾಗುತ್ತೆ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಜವಾಗಿ ಆರೋಪವನ್ನು ಮಾಡ್ತಾ ಇದೆ. ಕಳೆದ ಏನು ಹಿಂದೆ ಮೋದಿಯವರು ಅಧಿಕಾರ ವಹಿಸಿಕೊಂಡಿದ್ದರಿಂದ ಈ ದಿನದವರೆಗೆ ಏನಿದೆ 3 ಟರ್ಮ್ ಕೂಡ, ಈ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಚುನಾವಣೆಗಳಲ್ಲಿ ಸೋಲುಗಳು ಆದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಇಂತಹ ಆರೋಪಗಳನ್ನು ಮಾಡ್ತಾ ಇದೆ. ಈ ಹಿಂದೆನೂ ಕೂಡ ಮಹಾರಾಷ್ಟ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಮುಜುಗರವನ್ನು ಅನುಭವಿಸಿದ್ರು. ಓವರಾಲ್ ಆಗಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿತ್ತು. ಸೊ ಈಗ ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿಯೂ ಕೂಡ ಮತಗಳ್ಳತನ ಆಗಿರ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರದಲ್ಲಿ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಅದು ಮತ್ತಷ್ಟು ಗಂಭೀರತೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಟಫ್ ಫೈಟ್ ಇತ್ತು, ನೆಕ್ ಟು ನೆಕ್ ಫೈಟ್ ಇತ್ತು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಏನಿತ್ತು, ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿ ಕಣಕ್ಕೆ ಇಳಿದಿರ್ತಕ್ಕಂಥದ್ದು ಬಿಜೆಪಿಯಿಂದ. ಜೊತೆಗೆ ಅದೇ ಸಂದರ್ಭದಲ್ಲಿ ಕಳೆದ ಹಿಂದೆ ಕೂಡ 2-3 ಬಾರಿ ಕೂಡ ಕ್ಷೇತ್ರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಂತಹ ಡಿ.ಕೆ. ಸುರೇಶ್ ಅವರ ನಡುವೆ ಭಾಳ ದೊಡ್ಡ ಮಟ್ಟದಲ್ಲಿ ಹಣಾಹಣಿ ಶುರುವಾಗಿತ್ತು. ಇಲ್ಲಿ 10 ಲಕ್ಷ ಅಂತ ಮತಗಳು, ಸುಮಾರು 10 ಲಕ್ಷ ಮತಗಳನ್ನು ಪಡೆದುಕೊಂಡು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನೋ ಗೆಲುವನ್ನು ಸಾಧಿಸ್ತಾರೆ. ಸುಮಾರು 7 ಲಕ್ಷ ಚಿಲ್ಲರೆ ಮತಗಳನ್ನು ತೆಗೆದುಕೊಂಡು ಡಿ.ಕೆ. ಸುರೇಶ್ ಅವರು ವಿನ್ ಆಗ್ತಾರೆ, ಸೋಲನ್ನು ಅನುಭವಿಸಬೇಕಾಗತ್ತೆ. ಸೊ ಈ ಒಂದು ಮತಗಳ ಅಂತರ ಸುಮಾರು 2ರಿಂದ 2.5 ಲಕ್ಷ ಮತಗಳ ಅಂತರ ಬರುತ್ತೆ. ಈಗ ಎದ್ದಿರ್ತಕ್ಕಂತಹ ಪ್ರಶ್ನೆ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ನಾನೇ ರಾಹುಲ್ ಗಾಂಧಿ ಅವರಿಗೆ ಏನು ಆರೋಪವನ್ನು ಮಾಡಿದೆ ಅದಕ್ಕೆ ತಕ್ಕಂತೆ ನಾನೇ ದಾಖಲೆಗಳನ್ನು ಕೊಟ್ಟಿರೋದೇ ನಾನೇ ಅವರ ಗಮನಕ್ಕೆ ತಂದಿರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ
ಕಳೆದ ಚುನಾವಣೆ ಲೋಕಸಭೆ ಚುನಾವಣೆ ಇತ್ತು, ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಟೀಮ್ ಅಂದರೆ ಅವರು ಒಂದಷ್ಟು ಸರ್ವೆ ಟೀಮ್ಗಳನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರನ್ನು ನೇಮಿಸ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈಗ ಕೂಡ ಅವ್ರು ಹೇಳಿರುವಂತೆ ನಾವು ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ, ಲೋಕಲಲ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಸ್ಟಡೀಸನ್ನು ಮಾಡಿದ್ದೇವೆ, ಆ ಸಂಬಂಧಪಟ್ಟಂತೆ ನಾವು ಕೂಡ ಮಾಹಿತಿಯನ್ನು ಕಲೆ ಹಾಕಿ ದಾಖಲೆ ಸಮೇತ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಈಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಹಾಗಿದ್ರೆ ನಿಜಕ್ಕೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಮತಗಳ್ಳತನ ಆಗಿದೆಯಾ ಅಂತಕ್ಕಂತಹ ಒಂದು ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ರೀತಿ ಮತಗಳ್ಳತನ ಆಗಿದೆ ಅಂತಕ್ಕಂಥದ್ದು ಕೂಡ ಭಾಳ ಪ್ರಮುಖತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆಂತಂದರೆ ಏನು EVM ಅನ್ನು ಹ್ಯಾಕ್ ಮಾಡಿದ್ದಾರಾ ಅಥವಾ ಯಾವ ರೀತಿ ಆಗಿದೆ, ಯಾಕಂದರೆ ಇವ್ರ ಹತ್ರ ಏನು ಸಾಕ್ಷಿಗಳನ್ನು ದಾಖಲೆಗಳನ್ನು DK ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದನ್ನು ನಿಜಕ್ಕೂ ಕೂಡ ಚುನಾವಣಾ ಆಯೋಗದ ಮುಂದೆ ಪ್ರೊಡ್ಯೂಸನ್ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ನೋಡಿ, ಕೇವಲ ಆರೋಪವನ್ನು ಮಾಡಿ ಏನೋ ಸೈಡ್ಗೆ ಹೋಗುವಂಥದ್ದಲ್ಲ, ಅಥವಾ ಆರೋಪವನ್ನು ಮಾಡಿಬಿಟ್ಟು ಜಾರ್ಕೊಳ್ಳುವಂಥದ್ದು ಆಗಬಾರ್ದು. ಸೊ ಈಗ ಆರೋಪವನ್ನು ಮಾಡಿದ್ದಾರೆ, ಸಾರ್ವಜನಿಕವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಆರೋಪ ಏನಿದೆ ಇದನ್ನು ಸಾಬೀತು ಮಾಡಿಕೊಳ್ಳುವಂತಹ ಸವಾಲು ಕೂಡ, ಚಾಲೆಂಜ್ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು. ಕೇವಲ ರಾಜ್ಯ ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಈ ಒಂದು ಏನು ಹೇಳಿಕೆ ಇದೆ, ಈ ಒಂದು ವೇಳೆ ಏನಾದರೂ ಈ ಹೇಳಿಕೆಯಿಂದ ಏನಾದರೂ ಸೆಟ್ ಬ್ಯಾಕ್ ಆಗಿದೆ ಆದರೆ ಖಂಡಿತವಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗರ ಅನುಭವಿಸಬೇಕಾಗುತ್ತೆ. ಯಾಕೆಂದರೆ ವಿನಾಕಾರಣ ಆರೋಪಗಳನ್ನು ಮಾಡ್ತಾರೆ, ಆದರೆ ದಾಖಲೆಗಳನ್ನು ಕೊಡುವಲ್ಲಿ ಜಾರಿಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಹಿಂದೆ ಕೂಡ ಮಹಾವಿಕಾಸ್ ಅಘಾಡಿ ಏನು ಪಕ್ಷ ಅಲ್ಲಿ ಕೂಡ ಏನು ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬಹಳ ಪ್ರಬಲವಾದಂಥ ಆರೋಪವನ್ನು ಮಾಡಿದ್ರು. ಕೊನೆಗೆ ಚುನಾವಣಾ ಆಯೋಗ ಅಂಕಿ ಅಂಶಗಳ ಸಮೇತ ಕೂಡ ಓಕೆ, ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನ ಕೊಟ್ಟಿದ್ದೆ ನಾನು, ಸಾಕ್ಷಿಯನ್ನ ಇಟ್ಕೊಂಡೇ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಲ್ಲ, DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಸಾಕ್ಷಿ ಕೊಟ್ಟಿದ್ದೆ ನಾನು, ನಾವೆಲ್ಲವನ್ನು ಕೂಡ ಬಹಿರಂಗ ಮಾಡಿದ್ದೀವಿ. ರಿಪಬ್ಲಿಕ್ ಕನ್ನಡಕ್ಕೆ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದಾಖಲೆಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಟೀಮ್ ಅಧ್ಯಯನ ಮಾಡಿತ್ತು, ಚುನಾವಣೆ ನಡೆದ ಮೊದಲ ದಿನದಿಂದಲೇ ಅಧ್ಯಯನವನ್ನ ಮಾಡಿದ್ವಿ, ಅಧ್ಯಯನ ವರದಿಯನ್ನ ರಾಹುಲ್ ಗಾಂಧಿಗೆ ನೀಡಿದ್ದೆ. ಚುನಾವಣಾ ಆಯೋಗದ ಮುಂದೆ ದಾಖಲೆಯನ್ನ ಇಡುತ್ತೇವೆ, ಚುನಾವಣಾ ಅಕ್ರಮದ ಬಗ್ಗೆ ಜನರಿಗೂ ಕೂಡ ತಿಳಿಸುತ್ತೇವೆ. ಚುನಾವಣಾ ಆಯೋಗ ನ್ಯಾಯಸಮ್ಮತ ಕೆಲಸವನ್ನ ಮಾಡಬೇಕು. ದೆಹಲಿಯಲ್ಲಿ DCM DK ಶಿವಕುಮಾರ್ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Right now we are being joined by Karnataka's Deputy Chief Minister DK Shivkumar. Mr. Shivkumar, Election Commission of India yesterday fact-checked Rahul Gandhi's claim on Karnataka elections. How do you see that? I am astonished. Election Commission is sitting at the seat of justice. They should not react. They are in a position of giving justice to everyone, free and fair election. Rahul Gandhi is a responsible leader of the opposition with a big number of parliament backing. He can't speak like that. When he has spoken